ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ ಲಾಗ್ಸ್. ಬೆಳಿಗ್ಗೆ ಭಾನುವಾರ ಇಂದ ಲೋಡ್ ಹುಡುಕ್ತಾ ಇದೆ. ಸೊ ಇವಾಗ ಮಧ್ಯಾಹ್ನಕ್ಕೆ ಲೋಡ್ ಸಿಕ್ಕಿದೆ. ಭಾನುವಾರದ ಮಧ್ಯಾಹ್ನದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಸೊ ಇವತ್ತು ನಾವು ಭಾನುವಾರ ಆದರೂ ಕೂಡ ಲೋಡ್ ಮಾಡಲು ಹೋಗ್ತಾ ಇದ್ದೀವಿ. ಎಲ್ಲಪ್ಪ ಅಂದರೆ ಮಾದನಾಯ್ಕನಹಳ್ಳಿ ಮಾದವರ ಎಕ್ಸಿಬಿಷನ್ ಹತ್ರ. ಸೊ ಅಲ್ಲಿಂದ ಗೋವಾಗೆ ಪುಟ್ಸುಮೈಸರ್ ಮಿಷಿನ್ ಇದೆ ಅಂತೆ, ಕಾಂಕ್ರೀಟ್ ಮಿಷಿನು. ಸೊ ಅದನ್ನು ಲೋಡ್ ಮಾಡೋಕ್ಕೆ ನಾವು ಹೊಂಟೀವಿ. ಭಾನುವಾರ ಆದರೂ ಕೂಡ ಲೋಡ್ ಹೆಂಗೆ ಬಂತು ಅಂದರೆ ನಮಗೆ ಗೋವಾ ಟ್ರಾನ್ಸ್ಪೋರ್ಟ್ ಕಡೆಯಿಂದ ಲೋಡ್ ಬಂದಿದ್ದು. ಸೊ ಇವಾಗ ಲೋಡ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇವಾಗ ನಾವಿರೋ ಪರಿಸ್ಥಿತಿಯಲ್ಲಿ ಯಾವುದೇ ಲೋಡ್ ಬಂದರೂ ಬಿಡುವಂಥ ಪರಿಸ್ಥಿತಿಲಿ ಇಲ್ಲ. ಯಾಕಪ್ಪ ಅಂದರೆ ಲೋಡ್ಗಳೆಲ್ಲ ಸಿಕ್ಕಾಪಟ್ಟೆ ಡೆಲ್ ಆಗಿದ್ದಾವೆ. ಇವಾಗ ಯಾವ್ದು ಸಿಕ್ಕಿದ್ರೂ ಹೊಡೆಯಲೇಬೇಕು ಅಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸೊ ಬಾಡಿಗೆನೂ ಚೆನ್ನಾಗಿದೆ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಇವಾಗ ಸುಂಕದಕಟ್ಟೆಯಲ್ಲಿ ಇದ್ದೀವಿ. ಇಲ್ಲಿಂದ ಮಾದನಾಯ್ಕನಹಳ್ಳಿ ಹೋಗಿ ಲೋಡ್ ಮಾಡಬೇಕು. ಬನ್ನಿ ಹೋಗೋಣ. ಎಲ್ಲ ಮೆಟೀರಿಯಲ್ ಎಲ್ಲ ರೆಡಿ ಇದೆಯಂತೆ. ಸೊ ಎಲ್ಲ ಇದ್ದರೂ ಕೂಡ ಸೊ ನಾವು ನಮ್ಮ ಗಾಡಿ ಇವಾಗ ಬುಕ್ ಆಗಿರೋದು, ಯಾವುದೋ ಬೇರೆ ಗಾಡಿ ಬುಕ್ ಆಗಿತ್ತು. ಸೊ ಅದಾದಮೇಲೆ ಅದು ಕ್ಯಾನ್ಸಲ್ ಮಾಡಿದ್ರು ಅಂತೆ, ನಮ್ಮ ಗಾಡಿ ಹಾಕಿದ್ದಾರೆ. ಇವಾಗ ನಾವು ಹೋಗ್ತಾ ಇದೀವಿ. ನೋಡಿ, ಎಲ್ಲ ಅಲ್ಲಿ ಇಲ್ಲಿ ಅರ್ಧಂಬರ್ಧ ಮಾಡಿರೋ ಕೆಲಸಗಳನ್ನೆಲ್ಲ ನಾವು ಪರಿಪೂರ್ಣ ಮಾಡಬೇಕು. ಸೊ ಮಾಡೋಣ, ಏನು ತೊಂದರೆ ಇಲ್ಲ. ನಮಗೇನು ಯಾವ್ದು ಸಿಕ್ಕಿದ್ರೇನೋ ಅನ್ನೋ ಥರನೇ ಇರೋದು. ಸೊ ಮಾಡ್ಕೊಳ್ಳೋಣ, ಯಾರ ಕೈಲಿ ಆಗಲು ಆ ಕೆಲಸಗಳು ನಾವು ಮಾಡೋಣ. ಸೊ ಬನ್ನಿ ಇವಾಗ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ. ಹೀಗೆ ಒಂದು ಕಡೆ ಲೋಡ್ ಒಂದು ಲೋಡಿಂಗ್ ಸಿಗ್ತಾ ಇಲ್ಲ ಅನ್ನೋದು ಒಂದು ಕಡೆ ಕ್ವಾಟ್ಲೆ ಆದರೆ, ಗಾಡಿ ಫೈನಾನ್ಸ್ ಅವ್ರದ್ದು ಒಂದು ಕಡೆ ಕ್ವಾಟ್ಲೆ ಆಗ್ತಿದೆ. ಇವಾಗ ನಮ್ಮ ಮಾಗಡಿ ರೋಡಲ್ಲೇ ಗಾಡಿ ಹಿಡ್ದಿದ್ರು ಫೈನಾನ್ಸ್ ಅವರು. ಆಮೇಲೆ ನಮ್ಮ ಕಲೆಕ್ಷನ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಕೊಟ್ಟಿದ್ದೆ. ಆಮೇಲೆ ಅವರು ಮಾತಾಡಿದ್ರು, ಮತ್ತು ಅವ್ರದ್ದು ಏನು ಮಾತು ಕೇಳಲ್ಲ, ನಮ್ಮ ಮ್ಯಾನೇಜರ್ ಕಡೆಯಿಂದ ಬರಬೇಕು ಅಂತ ಹೇಳಿದ್ರು. ಸೊ ಮ್ಯಾನೇಜರ್ ಹತ್ರ ನಾವು ಮಾತಾಡಿ ಆಯ್ತು ಹೋಗೋಣ ಅಂಥೇಳಿ ಬಿಟ್ಟು ಕಳಿಸಿದ್ರು. ಇವಾಗ ಅಂದರೆ ಸುಮ್ಮನೆ ಬಿಟ್ಟಿಲ್ಲ, ನಾವು ಒಂಚೂರು ಒಂದು EMI ಪೆಂಡಿಂಗ್ ಇತ್ತು. ಸೊ ಈ ಮಂತು 10ನೇ ತಾರೀಕು EMI ಇತ್ತು, ಪೆಂಡಿಂಗ್ ಇದೆ. ಇವಾಗ ಆಲ್ರೆಡಿ 14 ತಾರೀಕು. ಸೊ ಹಾಗಾಗಿ ಹಾಕ್ಕೊತೀನಿ ಅಂತ ಅವ್ರು ಮಂತ್ ಎಂಡಲ್ಲಿ ನಾನು ಹಾಕ್ಕೊತ ಇದ್ದೆ. ಸೊ ಹಾಗಾಗಿ ಅವ್ರು ಮಾತಾಡ್ಕೊಂಡು ಕ್ಲಿಯರ್ ಮಾಡಿ ಬಿಡಿಸಿದ್ದಾರೆ. ಬರೀ ಮುಂದೆ ಹೋಗೋಣ. ಚಂದ ಹತ್ರ ಎಂಟ್ರಾದರೆ ಫುಲ್ಲು ಜಾಮು. ಇಲ್ಲಿ ಎಲ್ಲ ಬರೀ ಲೋಡಿಂಗೆ. ಆಲ್ಮೋಸ್ಟ್ ಸುಮಾರು ಗಾಡಿಗಳು ಬಂದವು ಲೋಡಿಂಗಿಗೋಸ್ಕರ. ನೋಡಿ, ಯಾವುದೋ ಗಾಡಿ ಇಂಜಿನ್ ಬೇರೆ ಇದೆ, ಇದು ಮಹೇಂದ್ರ ಇಂಜಿನ್. ಸೊ ಎಲ್ಲ ಎಕ್ಸಿಬಿಷನು ಓಪನ್ ಪ್ಲೇಸ್ ಎಲ್ಲ ಖಾಲಿ ಮಾಡ್ತಾವ್ರೆ, ಅದಕ್ಕೆ ಸುಮಾರು ಗಾಡಿಗಳು ಬಂದು ನಿಂಗೆ ಔಟಾವ್. ಇಲ್ಲಿ ನೋಡೋಣ, ನಾವು ಎಲ್ಲ ಜಾಮ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು ಒಳಗಡೆಗೆ. ಈ ಗಾಡಿನ ಯಾಕೆ ಹೆಂಗೆ ಲೈನಿಗೆ ನಿಲ್ಸ್ಕೊಂಡಿದ್ದಾರೆ ಅಂದರೆ, ಪಾಸ್ ಬೇಕಂತ. ಇದಕ್ಕೆ ಎಂಟ್ರಿ ಪಾಸು, ಔಟ್ ಪಾಸು, ಗೇಟ್ ಪಾಸು ಏನೇನೋ ಹೇಳ್ತಾರೆ. ಆ ಪಾಸ್ ಬೇಕಂತೆ. ಆ ಪಾಸ್ ಇದ್ರೆ ಮಾತ್ರ ಅಂತ ಒಳಗಡೆ ಬಿಡೋದು. ಪಾರ್ಟಿಗೆ ಪಾಸ್ ಅಂದರೆ ಏನಿಲ್ಲ, ಬರ್ರಿ ಯಾರಿಗೆ ಕೇಳಿದ್ರು ಹಂಗೆ ಹಿಂಗೆ ಅಂದರು. ಸರ್ ಗೇಟ್ ಹತ್ರ ಫೋನ್ ಇಸ್ಕೊಳ್ಳೋಕ್ಕೂ ರೆಡಿ ಇಲ್ಲ, ಫೋನ್ ಕೊಡೋಕತ್ತೆ ಮಾತಾಡಿ ಅಂತ. ನಾವೇನು ಮಾತಾಡೋಲ್ಲಪ್ಪ, ಪಾಸ್ ತೊಗೊಂಬ ಸಾಕು ಹೋಗು ಅಂತವ್ರೆ. ಪಾಸ್ ಬೇಕು ಅಂತ ಹೇಳಿಕ್ಕೆ ಇವಾಗ ಪಾಸ್ ತೊಗೊಂಬನಿ ಅಂತ ಹೇಳಿದ್ದೀನಿ ಅವ್ರಿಗೆ. ಅವರು ಇಲ್ಲ ಬರ್ತಾಯಿದ್ದೀನಿ ಇರಿ ನಾನೇ ಅಂತ ಹೇಳಿದ್ದಾರೆ. ಸೊ ಇವಾಗ ಗಾಡಿಗಳೆಲ್ಲ ಬಿಡಲ್ಲ, ಹೋಗಿ ಮುಂದೆ ಯೂಟರ್ನ್ ಮಾಡ್ಕೊಂಡು ಬರಬೇಕು. ಸೊ ಹಂಗೆ ಮಾಡ್ತಾಯಿದ್ದಾರೆ. ನೋಡೋಣ, ಪಾರ್ಟಿ ಏನೋ ಬರ್ತಾಯಿದ್ದಾರಂತೆ. ಪಾರ್ಟಿ ಬಂದು ಪಾಸ್ ಇಸ್ಕೋಬೇಕು. ನೋಡೋಣ ಏನೇನು ಮಾಡ್ತಾರೆ ಅಂತ ನೋಡಿಕೊಂಡು ಸ್ವಲ್ಪ ನೋಡಿ. ಗೇಟ್ ಹತ್ರಕ್ಕೆ ಬಂದಿದ್ದೀವಿ, ಮತ್ತೆ ವಾಪಸ್ ಕಳಿಸಿದ್ರು ಅಂದರೆ ರಿಸ್ಕ್ ಆಗುತ್ತೆ. ಸೊ ಪಾರ್ಟಿಯಲ್ಲಿ ಬಂದು ಮಾತಾಡಲಿ, ಆಮೇಲೆ ನೋಡೋಣ. ಮತ್ತೆ ಯೂಟರ್ನ್ ಮಾಡ್ಕೊಂಡು ಮತ್ತೆ ಲೈನಲ್ಲಿ ಬರಬೇಕಾಯ್ತದೆ. ಅಕಸ್ಮಾತ್ ಇವರು ಹಂಗೆ ಹಿಂಗೆ ಪಾಸ್ ಬೇಕೇ ಬೇಕು ಅಂದರೆ ವೆಯ್ಟ್ ಮಾಡೋಣ ಇರಿ. ಎಕ್ಸಿಬಿಷನ್ ಅಂತೂ ಹೆವಿ ದೊಡ್ಡದಾಗಿ ಮಾಡ್ಬಿಟ್ಟವ್ರೆ. ಲಾಸ್ಟ್ ಟೈಮ್ ಬಂದಿದ್ವು ನಾವು ಇಲ್ಲಿ. ಲಾಸ್ಟ್ ಟೈಮ್ ಒಂದು ಸತಿ ಲೋಡ್ ಮಾಡಿದ್ದೆ, ಬಟ್ ಅದಕ್ಕಿಂತ ಒಂಚೂರು ಜಾಸ್ತಿ ಭಯಂಕರವಾಗಿ ಐತೆ ಈ ಸತಿ. ತುಂಬ ಅಂದರೆ ತುಂಬ ಜನ ವರ್ಕ್ ಮಾಡ್ತಾ ಇದ್ದಾರೆ. ಎಕ್ಸಿಬಿಷನು ಒಳ್ಳೆಯ ಕೆಲಸ ಇದು. ಫುಡ್ ಕೋರ್ಟ್ ಎಲ್ಲ ಐಟಮ್ಗಳು, ಯಾವ್ಯಾವ ಹೊಸ್ದಾಗಿ ಬ್ರ್ಯಾಂಡು ಮಷಿನರಿ ಎಲ್ಲ ತಯಾರಾಗುತ್ತೆ, ಇಲ್ಲ ಯಾವುದೇ ಹೊಸ್ದಾಗಿ ಬ್ರ್ಯಾಂಡ್ಗಳು ಓಪನ್ ಆಯ್ತದೆ, ಅವೆಲ್ಲನೂ ತೊಗೊಂಬಂದು ಇಲ್ಲಿ ಎಕ್ಸಿಬಿಷನಲ್ಲಿ ಶೋ ಮಾಡೋದು. ಸೊ ಈ ಥರ ಇದೆ. ಬನ್ನಿ ನಾವು ಹೋಗೋಣ. ಒಳಗಡೆ ಬಂದಿದ್ದೀವಿ, ಎಂಟ್ರಿ ಬಿಟ್ಟಿದ್ದಾರೆ, ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಲ್ಲೇ ಲೋಡಿಂಗು ಅನ್ಲೋಡಿಂಗು ಎಲ್ಲ ನಡೀತಾ ಇದ್ದಾವೆ. ಫೈರ್ ಇಂಜಿನ್ ಬೇರೆ ಇದೆ. ಎಲ್ಲ ಸೇಫ್ಟಿ ನೋಡಿಕೊಂಡು ಎಲ್ಲ ಸೆಕ್ಯೂರಿಟಿ ಎಲ್ಲ ಟೈಟ್ ಮಾಡಿನೇ ಮಾಡೋದು. ಬಂದಿದ್ದೀವಿ. ಈಗ ನಮ್ಮ ಇವಾಗ ಹಾಲ್ ನಂಬರ್ 4 ಹತ್ರ ಹೋಗಬೇಕು. ಹಾಲ್ ನಂಬರ್ 4 ಎಲ್ಲಿದೆ ನೋಡೋಣ. ಗಾಡಿ ಪಾಯಿಂಟ್ಗೆ ಹಾಕಿದ್ದೀನಿ, ಇದೆ ಕ್ರೇನು. ಸೊ ನೋಡಿ, ಇದೊಂದು ಮಿಷಿನ್ ಲೋಡ್ ಮಾಡ್ತಾರೆ ಇವಾಗ ನನ್ನ ಗಾಡಿಗೆ. ಸೊ ಇದನ್ನು ತೊಗೊಂಡು ಹೋಗ್ಬೇಕಷ್ಟೇ ನಾವು. ಗಾಡಿ ಇವಾಗ ರಿವರ್ಸ್ ಹಾಕಬೇಕು.
ಲೋಡ್ ಆಗಿದ್ದು ಕಂಪ್ಲೀಟ್ ಆಯಿತು. ಹಗ್ಗ ಒಂದು ಹಾಕೊಬೇಕು, ಟಾರ್ಪಲ್ಲೇನು ಹಾಕೊಳ್ಳಂಗಿಲ್ಲ, ಹಗ್ಗ ಹಾಕ್ಕೊಬೇಕು. ಅದೊಂದು ಹಿಂಸೆ ಆಗಿದೆ ಇಲ್ಲಿ, ಯಾಕೆಂದರೆ ಹಗ್ಗ ಹಾಕೊಳ್ಳೋದಕ್ಕೆ ಯಾರೂ ಇಲ್ಲ. ಸೊ ನೋಡಿಕೊಂಡು ಹಾಕ್ಕೊಬೇಕು. ಹಗ್ಗ ಹಾಕ್ಕೊಂಡು ಬಿಲ್ಲೆಲ್ಲ ರೆಡಿ ಇದೆ. ಹಗ್ಗ ಒಂದು ಹಾಕ್ಕೊಂಡು ಏನು ಹೇಳ್ತಾರೆ ಕೇಳ್ಕೊಂಡು ಇಲ್ಲಿಂದ ಹೊರಡಬೇಕು. ಹಾಕ್ಕೊಂಡು ಹಗ್ಗ ಟಾರ್ಪಲ್ಲೆಲ್ಲ ಹಾಕೊಂಡಿದ್ದಾಯಿತು. ಸುಸ್ತಾಗೋಯ್ತು. ಹಗ್ಗ ಟಾರ್ಪಲ್ಲೇನು ಹಾಕೊಂಡಿಲ್ಲ, ಹಗ್ಗ ಒಂದೇ ಹಾಕ್ಕೊಂಡಿದ್ದು, ಅದೇ ಹೆವಿ ಹಿಂಸೆ ಆಗೋಯ್ತು. ಇವಾಗ ಬಿಲ್ಲೆಲ್ಲ ಆನ್ಲೈನಲ್ಲಿ ಕಳಿಸಿದ್ದಾರೆ PDF. ಹೆವಿ ಬೇರೆ ಇಳಿಸ್ಬಿಟ್ಟಿದ್ದೀನಿ ಇವತ್ತಲ್ಲಿ, ಸಿಕ್ಕಾಬಿಟ್ಟು ಇಳಿಸ್ಬಿಟ್ಟಿದ್ದೀನಿ. ಆದರೂ ಈಸಿನೇ ಲೋಡು. ಬಂದು 1 ಅವರ್ ಆಯ್ತೇನಪ್ಪ, 1 ಅವರ್ಗೆ ಲೋಡ್ ಮಾಡ್ಕೊಂಡು ಆಚೆ ಹೋಗ್ತಾಯಿದ್ದೀನಿ. ಬಿಲ್ಲೆಲ್ಲ PDF ಅಲ್ಲಿ ಬಂದಿದೆ, ಏನು ತೊಂದರೆ ಇಲ್ಲ. ಒಂದು ಪೇಮೆಂಟ್ ಒಂದು ಹಾಕ್ಕೊಂಡು ಇಲ್ಲಿಂದ ಹೊರಡ್ಬೇಕು. ಬಾಡಿಗೆ ಎಷ್ಟಪ್ಪ ಅಂದರೆ 19,000 ರೂಗಳು. 4 ವರ್ಷನೂ ಗೋವಾ ಕುಂಡಯಂ ಖಾಲಿ. ಬನ್ನಿ ಇಲ್ಲಿಂದ ಹೋಗೋಣ. ಪಾಪ ನೋಡಿ ಸೆಕ್ಯೂರಿಟಿ ಅವರೆಲ್ಲ ಹೆಂಗೆ ಕೂತವ್ರೆ, ಬೇಜಾನ್ ಕಷ್ಟಪಟ್ಬಿಟ್ಟವ್ರೆ. ಮತ್ತೆ ನಮ್ಮ ಭಾರತ್ ಪೆಟ್ರೋಲ್ ಬಂಕ್ ಕಡೆಗೆ ನಮ್ಮ ಪ್ರಯಾಣ. ಸೊ ನೋಡಿ, 0 ಆಗಿದ್ರು ಕೂಡ ಯಾವುದೋ ಒಂದು ಧೈರ್ಯದ ಮೇಲೆ ಬಂದ್ಬಿಟ್ಟೆ ಹೋಗುತ್ತೆ ಅನ್ನೋ ಧೈರ್ಯ ಮೇಲೆ. ಸೊ ನನ್ನ ಗಾಡಿ ಮೇಲೆ ನನಗೆ ಸಂಪೂರ್ಣ ಪರಿಪೂರ್ಣ ನಂಬಿಕೆ ಇದೆ ಗುರು. 8,000 ರೂಪಾಯಿ ಡೀಸೆಲ್ ಹಾಕ್ಸೋಣ ಇಲ್ಲಿ. ಹಂಗೆ ಕಾರ್ಡ್ ಇದೆಯಲ್ಲ, ಕಾರ್ಡು ಸ್ವಲ್ಪ ಹಂಗೆ ಉಜ್ಬಿಡೋಣ, ಬರ್ಸ್ಕೋಬೇಕು ಡೀಸೆಲ್ ಕಾರ್ಡು. ಸೊ 8,010 ರೂಪಾಯಿಗೆ ಡೀಸೆಲ್ ನೋಡಿ, 3/4 ಟ್ಯಾಂಕ್ ಬಂದಿದೆ. 0 ಮಾಡಿದ್ದೀನಿ, ನೋಡೋಣ ಎಷ್ಟು ಓಡುತ್ತೆ ಅಂತ. ಇವಾಗ ಆಲ್ರೆಡಿ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಪ್ಪ ಅಂದರೆ 55 ಕಿಲೋಮೀಟ್ರ್ ಬಂದಿದ್ದೀನಿ ನನ್ನ ಮನೆಯಿಂದ ಲೋಡಿಂಗ್ ಪಾಯಿಂಟ್ಗೆ ಹೋಗಿ. ಲೋಡಿಂಗ್ ಪಾಯಿಂಟಿಂದ ಇಲ್ಲಿಗೆ 55 ಕಿಲೋಮೀಟ್ರ್ ಬಂದಿದ್ದೀನಿ. 5.2 ಮೈಲೇಜ್ ಬಂದಿದೆ. ಸೊ ಇವಾಗ ನೋಡೋಣ, ಇಲ್ಲಿ ಡೀಸೆಲ್ ಹಾಕ್ಸಿ 0 ಮಾಡಿದ್ದೀನಿ, ಎಷ್ಟು ಓಡುತ್ತೆ ಅಂತೇಳಿ. ಓನರ್ ಇದ್ರು ಬಂಕ್ ಹತ್ರ. ಸೊ ಓನರ್ ಇದ್ದು ನಮ್ಮ ಹುಡುಗ ಅಂತ ಹೇಳೋದೇ ಒಂಥರ ಖುಷಿ ಗುರು ನನಗೆ. ಯಾಕೆಂದರೆ ನೋಡಿ, ಇವಾಗ ಆಲ್ರೆಡಿ 5ರಿಂದ 6 ಸತಿ ನಾನು ಡೀಸೆಲ್ ಹಾಕ್ಸಿದ್ದೀನಿ ಇಲ್ಲಿ. ಸೊ ಬಂಕವರೆಲ್ಲ ಪರಿಚಯ ಆಗ್ಬಿಟ್ರು, ಓನರು ಪರಿಚಯ ಆಗ್ಬಿಟ್ರು. ಸೊ ಹಿಂಗೆ ಉಳಿಸ್ಕೊಂಡು ಹೋದರೆ ಬೆನಿಫಿಟ್ಟು ಏನು, ನಾನು ಹೇಳೋಲ್ಲ ಸ್ಟಾರ್ಟಿಂಗಲ್ಲೇ, ಈ ಬಂಕಲ್ಲಿ ನನಗೆ ಪಾರ್ಕಿಂಗ್ ಒಂದು ಬೇಕು. ಸೊ ಅದೇ ಬೆನಿಫಿಟ್ ನನಗೆ. ಸೊ ಇಲ್ಲಿಂದ ಹೊರಡೋಣ ಬನ್ನಿ. ಗಾಡಿ ಸ್ವಲ್ಪ ಸೈಡ್ಗೆ ಹಾಕಿ ಹೋಗಿ ಕುಡಿಯೋ ನೀರಲ್ಲಿ ಇಟ್ಕೊಂಡು ಬಂದಿದ್ದಾಯಿತು. ನೋಡಿ ಇವರೇ ಓನರು, ಬಂಕ್ ಓನರು, ಚಿಕ್ಕಣ್ಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ಹೊರಡೋಣ ಬನ್ನಿ. ನನ್ನ ಟೈಮ್ ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ಎಲ್ಲೋದ್ರೂ ಮೋಸ, ಜನಗಳ ಕೈ ತಗ್ಲಾಕಂತ ಇದ್ದೀನಿ. ಎಲ್ಲೋದ್ರೂ ಬರೀ ನನಗೆ ಹಿಂಗೆ ಆಯ್ತಾಯಿದೆ, ಬರೀ ಮೋಸ. ಬೆಳಿಗ್ಗೆ ಟೈರ್ ಹೊಡೆದೋಗಿತ್ತು ಅಂತ ಹೇಳ್ಬಿಟ್ಟು ಚಿತ್ರದುರ್ಗದಿಂದ ಟೈರ್ ಹಾಕ್ಸಿದ್ದೆ. ನೀನು ಇಷ್ಟೊತ್ತು ಏನು ಸೀನ್ ತೋರಿಸ್ದೆ ಅದೇನೆ. ಸೊ ಚಿತ್ರದುರ್ಗದಲ್ಲಿ ಒಂದು ರಿಬೆಲ್ ಟೈರ್ ತೊಗೊಂಡೆ 2. ಸೊ 2ಕ್ಕೆ ಟೋಟಲು 13,000 ರೂಪಾಯಿ ತೊಗೊಂಡ್ರು. ವಿತ್ತು ಗಾಡಿ ಹತ್ರ ತೊಗೊಂಬಂದು ಕೊಡೋಕ್ಕೆ 13,000 ರೂಪಾಯಿ ಟೋಟಲ್ ತೊಗೊಂಡ್ರು. 13,000ದಲ್ಲಿ ಫಿಟ್ಟಿಂಗ್ ಚಾರ್ಜ್ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ 1,000 ಹೋಯ್ತು, 14,000 ರೂಪಾಯಿ ಆಯಿತು. ಸೊ ಅವರು ಎಲ್ಲಿ ಭರಮಸಾಗರದಿಂದ ಚಿತ್ರದುರ್ಗ ಬರೋ ಅಷ್ಟೊತ್ತಿಗೆ ಒಂದು ಟೈರು ಅದೇನು ತೋರಿಸಿದ್ನಲ್ವಾ ಫಸ್ಟು, ಸೊ ಅದು ಫುಲ್ಲು ಓಪನ್ ಆಗೋಯ್ತು. ಸೊ ಓಪನ್ ಆದಮೇಲೆ ಅವರು ಸೈಡ್ಗೆ ಹಾಕ್ಬಿಟ್ಟು ಫೋನ್ ಮಾಡಿದ್ರು, ಹಿಂಗಾಗಿದೆ, ಓಪನ್ ಆಗಿದೆ, ಹೊಡೆದೋಗುತ್ತೆ ಟೈರ್ ಎಲ್ಲ ಅಂತ ಹೇಳ್ಬಿಟ್ಟು. ನನಗೆ ಟೆನ್ಷನ್ ಆಗೋಯ್ತು. ಮತ್ತು ಅವರು ಪಂಚರ್ ಶಾಪ್ ಅವ್ರಿಗೆ ಫೋನ್ ಮಾಡಿಬಿಟ್ಟು, ಅಣ್ಣ ಏನಣ್ಣ ಈ ಥರದ್ದು ಕೊಟ್ಟಿದ್ದೀರಾ? ನಾನು ಫಸ್ಟೇ ಹೇಳಿದ್ದೆ ಅವ್ರಿಗೆ, ಸರ್ ನಾನು ಸಿಕ್ಕಾಬಿಟ್ಟೆ ಹಿಂಗೆ ತೊಂದರೆಯಲ್ಲಿದ್ದೀನಿ, ನೀವು ಮೋಸ ಎಲ್ಲ ಮಾಡಬೇಡಿ, ಚೆನ್ನಾಗಿರೋದು ಕೊಡಿ ಅಂತೇಳಿ ಹೇಳಿದ್ದೆ. ಸೊ ಬಿಸ್ನೆಸ್ ಮೈಂಡ್ ಅವ್ರು ಏನಿರ್ತಾರೆ ಗೊತ್ತಾ, ಅವ್ರಿಗೆ ಈ ಕರುಣೆ ಅನ್ನೋದಿಲ್ಲ. ಬಿಸ್ನೆಸ್ ಅವ್ರಿಗೇನು ಸೇಲ್ ಮಾಡಬೇಕು ಯಾವುದಾದ್ರೇನು. ಸೊ ಕೆಲವೊಬ್ರು ಇರ್ತಾರೆ ಗುರು, ಮೋಸ ಮಾಡಿದ್ರೆ ಪಕ್ಕದವ್ರು ಇರ್ತಾರೆ. ಸೊ ಇನ್ನು ಕೆಲವೊಬ್ರು ಅವ್ರಿಗೆ ಸೇಲ್ಸ್ ಮುಖ್ಯ, ಜನ ಮಾನವೀಯತೆ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಹಣ ಓಡಲ್ಲ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಫೋನ್ ಮಾಡಾದ್ಮೇಲೆ ಸರ್ ಹಿಂಗಾಗಿದೆ ಅಂದೆ. ಆಮೇಲೆ ಫೋಟೋ ವಿಡಿಯೋ ಎಲ್ಲ ಕಳಿಸಿದೆ. ಅದಾದಮೇಲೆ ಸರಿ ನೀವು ಅದನ್ನು ತೊಗೊಂಬನ್ನಿ, ನಾನು ರೆಡಿ ಮಾಡಿಕೊಡ್ತೀನಿ ಅಂದರು. ಆಯಿತು ಅಂತ ಹೇಳ್ಬಿಟ್ಟು ನಾನು ಆನ್ ದ ವೇ ಗೋವಾಗೆ ಲೋಡ್ ಮಾಡ್ಕೊಂಡು ಬರ್ತಾಯಿದ್ನಲ್ಲ. ಸೊ ಅವರು ಅಲ್ಲೇ ಇದ್ದರು, ಅವರು ಇರೋ ಲೊಕೇಶನ್ ಹಾಕ್ಸ್ಕೊಂಡು ಸೊ ಅಲ್ಲಿಗೆ ಹೋಗಿ ನಂದು ಟಾಟಾ ಗಾಡಿದು 2 ಟೈರು ಅದಕ್ಕೆ ಬಿಚ್ಕೊಟ್ಬಿಟ್ಟು ಮತ್ತು ಅದರಲ್ಲಿರೋ ಡಮ್ಮಿ ಟೈರ್ ಇದಕ್ಕೆ ಹಾಕ್ಕೊಂಡು ಬಂದೆ. ಯಾಕಂದರೆ ನಮ್ಮ ಗಾಡೀಲಿ
ಬರೀ ಆರ್ಟನ್ ಮಾಲ್ ಇದೆ. ಸೊ ಹಾಗಾಗಿ ಹಾಕೊಂಬಂದೆ. ಆರ್ಟನ್ ಇಲ್ಲ ನನ್ನ ಗಾಡೀಲಿ, ಒಂದು 4.5 ಐಟನ್ ಬರುತ್ತೆ. ಹಾಗಾಗಿ 2 ಟೈರನ್ನು ಇದಕ್ಕೆ ಹಾಕೊಂಡು ಬಂದು ಇನ್ನೊಂದು ಅಂದರೆ ಆ ಫಿಟ್ ಮಾಡ್ಬೇಕಾದ್ರೆ ಇನ್ನೊಂದು ಟೈರನ್ನು ಓಪನ್ ಆಗೋಯ್ತು ಬೆಲ್ಟು. ಸೊ 2 ವಿಡಿಯೋ ಕಳಿಸ್ದೆ. ಅದಾದಮೇಲೆ ಇವರು ಆ 2 ಟೈರು ನಾವು ರೆಡಿ ಮಾಡಿಕೊಡ್ತೀವಿ, 2 ಡೇಸ್ ಟೈಮ್ ಕೊಡಿ ಅಂದರು. ಸೊ ಇವಾಗ ನಾನು ಹೋಗ್ಬೇಕಲ್ಲ ಸರ್, ಹೋಗ್ಬೇಕಲ್ಲ ಅಂದಿದ್ದಕ್ಕೆ 2 ಟೈರ್ ಅವರು ಯಾವುದೋ ಡಮ್ಮಿ ಟೈರು, ಅವನು ಎಲ್ಲ ಹೋಗಿರೋ ಟೈರೇನೆ. ಸೊ ಅದನ್ನು ಕೊಟ್ಟರು. ಅದನ್ನು ಹಾಕ್ಕೊಂಡು ಬಂದು ನಾನು ಇಲ್ಲಿ ಪಂಚರ್ ಶಾಪ್ ಹತ್ರ ಏರೆಲ್ಲ ಇಡ್ಸಾದ್ಮೇಲೆ ಅಂದರೆ ಚೇಂಜ್ ಮಾಡಿಸಿ ಎಲ್ಲ ಏರ್ ಇಡ್ಸಾದ್ಮೇಲೆ ಓಪನ್ ಆಯ್ತು ಮತ್ತೇನೆ. ಸೊ ಅದಕ್ಕೆ ಹೇಳೋಣ ಅಂತೇಳಿ ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ. ಏನು ಮಾಡೋಕ್ಕೆ, ತಲೆ ಕೆಟ್ಟೋಗಿದೆ ನನಗಂತೂ. ಲಾಸು. ಆ್ಯಕ್ಚುಲಿ ನಾನು ಬೆಳಿಗ್ಗೆ ಯೋಚನೆ ಮಾಡಬೇಕಿತ್ತು, ಶೋರೂಮ್ಗೆ ಹಾಕ್ಸ್ಬಿಡ್ಬೇಕಾಯ್ತು ನಾನು. ಏನು ಒಂದು 9,000 ರಿಂದ 12,000 ರೂಪಾಯಿ ಜಾಸ್ತಿ ಬಿದ್ದಿರೋದು. ಸೊ ಶೋರೂಮ್ಗೆ ಹಾಕ್ಸ್ಬೇಕಾಯ್ತು, ಮಾರ್ಬಿಟ್ಟೆ. ನೋಡೋಣ, ಹೋಗ್ಬಿಟ್ಟು ಆ ಕಡೆಯಿಂದ ಯಾವ್ದಾದ್ರು ಲೈಟ್ ವೆಯ್ಟ್ ಮಾಡಬೇಕು. ವೆಯ್ಟ್ ಲೋಡೆಲ್ಲ ಮಾಡಿದ್ರೆ ಆಗಲ್ಲ. ಸೊ ನೋಡ್ಕೊಂಡು ಆ ಕಡೆಯಿಂದ ಬರೋಣ, ಏನಾಗುತ್ತೆ ನೋಡೋಣ. ಸೊ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಚಿತ್ರದುರ್ಗ ಬೈಪಾಸ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಇದನ್ನು ದಾಟಿ ನಾವು ಇನ್ನೂ 350 ಪಾಯಿಂಟಿಗೆ ಬಂದಿದ್ದ ತಕ್ಷಣ ಸೀದಾ ಎಂಟ್ರಿನೇ ಗೇಟು. ಇಲ್ಲಿ ಸೈಡ್ಗೆ ಹಾಕು ನಿಲ್ಸು ಏನಿಲ್ಲ. ಇಲ್ಲಿದ್ದಾರೆ ನೋಡಿ ಪಾರ್ಟಿ, ಇವ್ರು ಆಲ್ರೆಡಿ ಬಂದ್ಬಿಟ್ಟು ಗಾಡಿ ಗೇಟ್ ಎಂಟ್ರಿ ಎಲ್ಲ ಮಾಡಿಸಿದ್ರು. ಸೊ ಇವಾಗ ಅನ್ಲೋಡ್ ಆಗೋವರೆಗೂ ಅವ್ರದ್ದೇ ಜವಾಬ್ದಾರಿ. ನಾನು ಆಲ್ರೆಡಿ ಪಾಯಿಂಟಿಗೆ ಬಂದುಬಿಟ್ಟಿದ್ದೀನಿ. ಸೊ ಏನೇನೋ ಆಯಿತು ಮಧ್ಯದಲ್ಲಿ, ಟೈರ್ದು ಮತ್ತು ಮಿರಾಕಲ್ಲು ಜುಗಾಡೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿ ಹಾಕಿದ್ದೀನಿ. ಇವಾಗ ಅನ್ಲೋಡ್ ಮಾಡ್ಬಿಟ್ಟು ಹೋಗೋದಷ್ಟೇ ಇಲ್ಲಿಂದ. ವೆಯ್ಟ್ ಮಾಡೋಣ, ಯಾವಾಗ ಅನ್ಲೋಡ್ ಮಾಡ್ಕೊತಾರೆ ನೋಡೋಣ. ಅನ್ಲೋಡ್ಗೆ ಆಲೇ ಕರಿತವ್ರೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.